This is Professor Arun Gedi. Welcome to my e-learning class. Today I would like to explain accounting theory subject, that is accounting principle chapter. So let us move with first meaning of accounting principle. Accounting principle means here it is a fundamental belief or general truth or rule of action for recording the accounting transaction to the user. What they try to say that accounting principles are the rules which guide to the users of accounting ಅಂತ ಕರಿತೀವಿ, which guide to the users of the accounting while making accounting practice ಅಂತ ಕರಿತೀವಿ. ಹಂಗಂದ್ರೆ ಇಲ್ಲಿ ಲೆಕ್ಕದ ತತ್ವಗಳು ಲೆಕ್ಕಿಗರಿಗೆ ಪ್ರಯೋಜನಕಾರಿಯಾಗಿವೆ, ಅಂದರೆ ಲೆಕ್ಕಿಗರು ಉಪಯೋಗಿಸ್ತಕ್ಕಂತಹ ನಿಯಮಗಳಾಗಿವೆ ಅಂತ ಕರಿತೀವಿ. ಸೊ ಇವಕ್ಕೆ ನಾವು ಏನಂತ ಕರಿತೀವಿ, ಅಕೌಂಟಿಂಗ್ ಪ್ರಿನ್ಸಿಪಲ್ ಅಂತ ಕರಿತೀವಿ. ಸೊ ಅಕೌಂಟಿಂಗ್ ಪ್ರಿನ್ಸಿಪಲ್ ಅಂತ ಕರೆಸ್ಕೋಬೇಕಂದ್ರೆ ಫಂಡಮೆಂಟಲ್ ಬಿಲೀಫ್ ಅಂದರೆ ನಂಬುವ ಹಾಗೆ ಇರಬೇಕು, ಜನರಲ್ ಟ್ರೂತ್ ಸಾಮಾನ್ಯವಾಗಿ ಸತ್ಯಾಂಶಗಳಿಂದ ಕೂಡಿರಬೇಕು, ರೂಲ್ ಆಫ್ ಆ್ಯಕ್ಷನ್ ಕಾರ್ಯರೂಪಕ್ಕೆ ಬರುವಂಗಿರಬೇಕು ಫಾರ್ ದಿ ಯೂಸರ್ಸ್ ಅಂದರೆ ಏನು ರೀ, ಉಪಯೋಗಿಸುವ ವ್ಯಕ್ತಿಗಳಿಗೆ ಅಂತ ಕರಿತೀವಿ. ಸೊ ದೀಸ್ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ಆರ್ ಪ್ರಿಸ್ಕ್ರೈಬ್ಡ್ ಬೈ ದ ಪ್ರೊಫೆಷ್ನಲ್ ಬಾಡೀಸ್ ಅಂತ ಕರಿತೀವಿ ನಾವು. ಹೂ ಆರ್ ದ ಪ್ರೊಫೆಷ್ನಲ್ ಬಾಡೀಸ್? ICAI is called as a professional body. These professional body will guide to the user of the accounting ಅಂತ ನಾವು ಅಲ್ಲಿ ಕರಿತೀವಿ. ಸೊ ಇದು ಅಕೌಂಟಿಂಗ್ ಪ್ರಿನ್ಸಿಪಲ್. ಸೊ ಅಕೌಂಟಿಂಗ್ ಪ್ರಿನ್ಸಿಪಲ್ ಅನ್ನೋ ಮೀನಿಂಗ್ ಏನಾದ್ರು, ದೀಸ್ ಆರ್ ದ ರೂಲ್ಸ್, these are the guidelines, these are the beliefs which is used by the accounting practitioners ಅಂತ ಕರಿತೀವಿ ನಾವು. ಸೊ ಲೆಕ್ಕವನ್ನು ಆಚರಿಸುವ ವ್ಯಕ್ತಿಗಳು ನೀವು ಪಾಲಿಸಿಕೊಂಡು ಬಂದಿರತಕ್ಕಂಥ ನಿಯಮಗಳು ಆಚರಣೆಗಳಿಗೆ ನಾವೇನಂತ ಕರಿತೀವಿ, ಲೆಕ್ಕದ ತತ್ವಗಳು ಅಂತ ಕರಿತೀವಿ. ಸೊ ಇಲ್ಲಿ ನೆನಪಿಟ್ಕೋಬೇಕಾದಂಥ ಅಂಶ ಏನು ಅಂದ್ರೆ, ದೀಸ್ ಆರ್ ದ ಪ್ರಿನ್ಸಿಪಲ್ಸ್ ಆರ್ ಬಿಲೀಫ್ಸ್ ಆರ್ ಟ್ರೂತ್ ಆರ್ ಆ್ಯಕ್ಷನ್ಸ್ ವಿಚ್ ಈಸ್ ಗೈಡ್ ಟು ದಿ ಯೂಸರ್ಸ್. ಇಷ್ಟು ನೆನಪಿಟ್ಕೊಂಡು ಸಾಕು. ಸೊ ಇದು ಅಕೌಂಟಿಂಗ್ ಪ್ರಿನ್ಸಿಪಲ್ ಆಯಿತು. ಲೆಟ್ ಅಸ್ ಮೂವ್ ಆನ್ ಟು ದ ನೀಡ್ ಆಫ್ ದ ಅಕೌಂಟಿಂಗ್ ಪ್ರಿನ್ಸಿಪಲ್. ಇದು 5 ಮಾರ್ಕ್ಸಿಗೆ ಬರ್ಬೋದು. ನೀಡ್ ಆಫ್ ಅಕೌಂಟಿಂಗ್ ಪ್ರಿನ್ಸಿಪಲ್, ಲೆಕ್ಕ ತತ್ವದ ಅವಶ್ಯಕತೆಗಳು. ನೀಡ್ ಅಂದರೆ ಏನು ರೀ, ಅವಶ್ಯಕತೆಗಳು ಅಂತ ಕರಿತೀವಿ. ಸೊ ಫಸ್ಟ್ ನೀಡ್ ಏನು ಕೊಟ್ಟಾರ ನೋಡಿರಿ, ಟು ಮೀಟ್ ದ ರಿಕ್ವೈರ್ಮೆಂಟ್ಸ್ ಆಫ್ ಬೋತ್ ಇಂಟರ್ನಲ್ ಆ್ಯಂಡ್ external users of the financial information. Now what are those internal and external users of the financial information? That we have to understand very easily. Internal users are mainly shareholders, employees, management, board of directors. These are all people comes under internal. Then external may be lawyers, professional bodies, stock exchange authorities. These are all people comes under external authority. ಅಂದ್ರೆ ಅಕೌಂಟಿಂಗ್ ಪ್ರಿನ್ಸಿಪಲ್ ಯಾರಿಗೆ ಗೈಡ್ ಮಾಡುತ್ತೆ, ಅದು ಬೋತ್ ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್ ಪರ್ಸನ್, ಆಂತರಿಕ ವ್ಯಕ್ತಿಗಳು ಹಾಗೂ ಬಾಹ್ಯ ವ್ಯಕ್ತಿಗಳು ಇಬ್ಬರಿಗೂ ಅದು ಪ್ರಯೋಜನಕಾರಿಯಾಗಿದೆ. ಆಂತರಿಕ ವ್ಯಕ್ತಿಗಳು ಅಂದರೆ ಆಲ್ರೆಡಿ ನಾವು ಹೇಳಿ, ಯಾರು ಷೇರುದಾರರು ಇರ್ಬೋದು, ನಿರ್ದೇಶಕರಿರ್ಬೋದು, ಉದ್ಯೋಗಿಗಳಿರ್ಬೋದು. ಸೊ ಇವರೆಲ್ಲ ಆಂತರಿಕ ವ್ಯಕ್ತಿಗಳು. ಬಾಹ್ಯ ವ್ಯಕ್ತಿಗಳಂದರೆ ಯಾರು? ಪಬ್ಲಿಕ್ ಸಾರ್ವಜನಿಕರಿರ್ಬೋದು, ವೃತ್ತಿಪರ ಸಂಸ್ಥೆದವ್ರು ಇರ್ಬೋದು, ಆಮೇಲೆ ಲಾಯರ್ಸ್ ಇರ್ಬೋದು, ಷೇರು ವಿನಿಮಯ ಕೇಂದ್ರ ಇರ್ಬೋದು. ಇವರೆಲ್ಲರಿಗೂ ಏನಾಗುತ್ತೆ ರೀ, ಅಕೌಂಟಿಂಗ್ ಪ್ರಿನ್ಸಿಪಲ್ ಯೂಸ್ ಆಗುತ್ತೆ. ಸೊ ಅದಕ್ಕೆ ಈ ವರ್ಡ್ ಕೊಟ್ಟಾರೋ, ಟು ಮೀಟ್ ದ ರಿಕ್ವೈರ್ಮೆಂಟ್ಸ್ ಅಂತ. ನಾವು ವಾಟ್ ಈಸ್ ದ ಸೆಕೆಂಡ್ ಒನ್ ಅಂದರೆ ಪಾಯಿಂಟ್ ಹೆಂಗೆ ನೆನ್ಪಿಟ್ಬೇಕು, ಕೀವರ್ಡ್ಸ್ ರಿಕ್ವೈರ್ಮೆಂಟ್ಸ್. ಯಾರು ರಿಕ್ವೈರ್ಮೆಂಟ್ಸ್ ರೀ? ಬೋತ್ ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್ ಯೂಸರ್ಸ್. ಕೀವರ್ಡ್ ನೆನ್ಪಿಟ್ಕೋರು, ಆಂತರಿಕ ವ್ಯಕ್ತಿಗಳು ಹಾಗೂ ಬಾಹ್ಯ ವ್ಯಕ್ತಿಗಳ ಅವಶ್ಯಕತೆಯನ್ನು ಪೂರೈಸುತ್ತದೆ ಅಂತ. ಆ್ಯಂಡ್ ದ ಸೆಕೆಂಡ್ ಒನ್ ಈಸ್ to meet the legal requirement ಅಂತ ಕರಿತೀವಿ. This is very important word, to meet the legal requirement. And various act it has to be followed. Income Tax Act, Banking Act, Financial Statement, Company Act. So accounting principle follow these all acts while framing the rules and regulation ಅಂತ. ಅಂದರೆ ಏನು ಹೇಳಕ್ಕೆ ಪ್ರಯತ್ನ ಪಟ್ಟಾರೆ ಅವರು, ಲೆಕ್ಕದ ತತ್ವವು ವಿವಿಧ ಪರಿಸರಗಳನ್ನು ಅದು ಅನ್ವಯ ಮಾಡಿಕೊಂಡು ಹೋಗಬೇಕು. ವಿವಿಧ ಪರಿಸರಗಳಂದರೆ ಇದು ಕಂಪ್ನಿಯ ಕಾಯ್ದೆ ಇರ್ಬೋದು, ಹಾಗೂ ತೆರಿಗೆಯ ಕಾಯ್ದೆ ಇರ್ಬೋದು, ಹಾಗೂ ಬ್ಯಾಂಕಿಂಗ್ ಕಾಯ್ದೆ ಇರ್ಬೋದು. ಈ ಎಲ್ಲ ಕಾಯ್ದೆಗಳ ಅನ್ವಯ ನಾವು ಏನು ಮಾಡ್ಕೊಂಡು ಹೋಗ್ಬೇಕಾಗತ್ತೆ ರೀ, ನಡೆದುಕೊಂಡು ಹೋಗ್ಬೇಕಾಗತ್ತೆ, ನಿಯಮಗಳನ್ನು ಪಾಲಿಸಿಕೊಂಡು ಹೋಗ್ಬೇಕಾಗತ್ತೆ. ಸೊ ಅದಕ್ಕೆ ನಾವೇನಂತ ಕರಿತೀವಿ, ಅಕೌಂಟಿಂಗ್ ಪ್ರಿನ್ಸಿಪಲ್ ಅವಶ್ಯಕತೆ ಐತಿ ಅಂತ ಹೇಳ್ತೀವಿ. ಸೊ ವಾಟ್ ಆರ್ ದ ಕೀವರ್ಡ್ಸ್? ಟು ಮೀಟ್ ರಿಕ್ವೈರ್ಮೆಂಟ್ಸ್ ಆಫ್ ಬೋತ್ ಇಂಟರ್ನಲ್ ಆ್ಯಂಡ್
ಎಕ್ಸ್ಟರ್ನಲ್ ಆ್ಯಂಡ್ ಟು ಫಾಲೋ ದ ರೂಲ್ಸ್. ಕೀವರ್ಡ್ಸ್ ಅಷ್ಟೇ ಹೇಳತ್ತೀನಿ ನೋಡ್ರಿ. ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್ ಪೀಪಲ್ಸ್ ಫಾಲೋ ಮಾಡಬೇಕು, ಆಮೇಲೆ ರೂಲ್ಸನ್ನು ಫಾಲೋ ಮಾಡಬೇಕು, ಇದು ನೀಡ್. ಆಮೇಲೆ ಥರ್ಡ್ ಒನ್ ಏನು ನೋಡಿರಿ, ಯೂನಿಫಾರ್ಮಿಟಿ, ಟು ಬ್ರಿಂಗ್ ದ ಯೂನಿಫಾರ್ಮಿಟಿ. ಯೂನಿಫಾರ್ಮಿಟಿ ಅಂದ್ರೆ ಏಕರೂಪತೆ ಅಂತ ಕರಿತೀವಿ. ಸೊ ವೈ ದ ಅಕೌಂಟಿಂಗ್ ಪ್ರಿನ್ಸಿಪಲ್ ಹ್ಯಾಸ್ ಕಮ್ ಟು ಬ್ರಿಂಗ್ ದ ಯೂನಿಫಾರ್ಮಿಟಿ. Why the uniformity is necessary? Because while practicing, uniformity is must and should, because you have to follow many guidelines. Based on the guidelines only, you have to maintain your or prepare the balance sheet as well. So ಹಂಗಾಗಿ ಯೂನಿಫಾರ್ಮಿಟಿನ ಮೇಂಟೈನ್ ಮಾಡಬೇಕು ಅಂತ ಹೇಳ್ತೀವಿ ನಾವು. ಯೂನಿಫಾರ್ಮಿಟಿ ಅಂದರೆ ಏಕರೂಪತೆ ಅಂತ ಕರಿತೀವಿ. ಲೆಕ್ಕ ಬರೆಯುವಾಗ ಲೆಕ್ಕ ಏನಾಗಿರ್ಬೇಕು ರೀ, ಒಂದೇ ರೂಪದಲ್ಲಿ ಇರಬೇಕು, ಏಕರೂಪದಲ್ಲಿ ನಾವು ನಿರ್ವಹಿಸಬೇಕು ಅಂತ, ಅದಕ್ಕೆ ಯೂನಿಫಾರ್ಮಿಟಿ ಅಂತ ಕರಿತೀವಿ. ಆಮೇಲೆ ನೆಕ್ಸ್ಟ್ ಏನು ಕೇಳಿ ನೋಡಿರಿ, ಟು ಪ್ರಾಪರ್ ಅನಲೈಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್. ಸೊ ಸರಿಯಾದಂಥ ವಿಶ್ಲೇಷಣೆ ಮತ್ತು ಅಭಿಪ್ರಾಯವನ್ನು ಮಂಡಿಸಬೇಕು. ವಿಶ್ಲೇಷಣೆ ಮತ್ತು ಅಭಿಪ್ರಾಯವನ್ನು ಮಂಡಿಸಬೇಕು. ಲೆಕ್ಕ ತತ್ವ ಹೆಂಗಿರಬೇಕು ಅಂದ್ರೆ ವಿಶ್ಲೇಷಣೆ ಮಾಡುವಂಗಿರ್ಬೇಕು. ಅನಲೈಸಿಸ್ ಮೀನ್ಸ್ ಕಂಪ್ಲೀಟ್ ಸ್ಟಡಿ, ಡಿಟೇಲ್ ಸ್ಟಡಿ ಅಂದಂಗೆ. ದೆನ್ ಇಂಟರ್ಪ್ರಿಟೇಷನ್ ಮೀನ್ಸ್ ಕನ್ಕ್ಲೂಷನ್, ಉತ್ತರ. ಅನಲೈಸಿಸ್ ಈಸ್ ಅ ಕ್ವಶನ್, ಇಂಟರ್ಪ್ರಿಟೇಷನ್ ಈಸ್ ಅ ಆನ್ಸರ್. ದೆನ್ ಹೌ ದ ಅಕೌಂಟಿಂಗ್ ಪ್ರಿನ್ಸಿಪಲ್ ಶುಡ್ ಬಿ ದೇರ್, ಇಟ್ ಟ್ರೈ ಟು ಸಾಲ್ವ್ ಬೋತ್ ಕ್ವಶನ್ ಆ್ಯಂಡ್ ಆನ್ಸರ್ ಅಂದಂಗೆ. ಸೊ ಅಕೌಂಟಿಂಗ್ ಪ್ರಿನ್ಸಿಪಲ್ try to solve the analysis problem and the interpretation problem. So what is the analysis and interpretation? In the balance sheet so many items is given, in that the liability portion is more, that is your analysis. What is your interpretation? Firm is in weak position, that is your interpretation. So how you come to know? Because of accounting principles. ನೋಡಿ ಭಾಳ ಸಿಂಪಲ್ ಇದು. ಲೆಕ್ಕದ ತತ್ವದಿಂದ ನಾವು ಯಾವ ರೀತಿಯಾಗಿ ಇದೇ ವ್ಯವಹಾರ ಅಂತ ವಿಶ್ಲೇಷಣೆ ಮಾಡ್ತೀವಿ, ಆ ವಿಶ್ಲೇಷಣೆ ಆದಾದ ಮೇಲೆ ಉತ್ತರವನ್ನು ಕಂಡ್ಕೋತೀವಿ, ದಟ್ ಈಸ್ ಕಾಲ್ಡ್ ಇಂಟರ್ಪ್ರಿಟೇಷನ್. ನೋಡಿರಿ, ಸೊ ದೀಸ್ ಆರ್ ಆಲ್ ನೀಡ್. ಫಸ್ಟ್ ಒನ್ ಏನು ರೀ, ಇಂಟರ್ನಲ್ ಎಕ್ಸ್ಟರ್ನಲ್ ಪೀಪಲ್ ಸ್ಯಾಟಿಸ್ಫ್ಯಾಕ್ಷನ್ ಮಾಡುತ್ತಾ ಇದು ಮೊದಲೇ ನೀಡ್. ಇಂಟರ್ನಲ್ ಎಕ್ಸ್ಟರ್ನಲ್ ಪೀಪಲ್ ಅಂದ್ರೆ ಆಂತರಿಕ ವ್ಯಕ್ತಿಗಳು ಹಾಗೂ ಬಾಹ್ಯ ವ್ಯಕ್ತಿಗಳು. ಆಮೇಲೆ ಲೀಗಲ್ ರೂಲ್ಸ್ ಫಾಲೋ ಮಾಡುತ್ತಿದ್ದು, ಕಾನೂನುಬದ್ಧವಾದಂಥ ನಿಯಮಗಳನ್ನು ಇದು ಅನ್ವಯಿಸುತ್ತದೆ. ಆಮೇಲೆ ಯೂನಿಫಾರ್ಮಿಟಿ ಮೇಂಟೈನ್ ಮಾಡುತ್ತೆ. ಯೂನಿಫಾರ್ಮಿಟಿ ಅಂದರೆ ಏಕರೂಪತೆಯನ್ನು ಇದು ನಿರ್ವಹಿಸುತ್ತದೆ. ಆಮೇಲೆ ಅನಲೈಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನನ್ನು ಮೇಂಟೈನ್ ಮಾಡುತ್ತೆ, ವಿಶ್ಲೇಷಣೆ ಮತ್ತು ಉತ್ತರ ಅಂತ ಕರೀತು. ಸೊ ಕೀವರ್ಡ್ಸ್, ರಿಕ್ವೈರ್ಮೆಂಟ್, ಲೀಗಲ್ ರೂಲ್ಸ್, ದೆನ್ ಯೂನಿಫಾರ್ಮಿಟಿ, ದೆನ್ ಅನಲೈಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್. ಇವು ಕೀವರ್ಡ್ಸ್ ನೋಡಿರಿ. ಅನಲೈಸಿಸ್, ಇಂಟರ್ಪ್ರಿಟೇಷನ್, ಯೂನಿಫಾರ್ಮಿಟಿ, ಲೀಗಲ್, ದೆನ್ ರಿಕ್ವೈರ್ಮೆಂಟ್ಸ್. ಈ ಕೀವರ್ಡ್ಸನ್ನು ನೆನಪಿಟ್ಕೊಂಡ್ರೆ ನಾವು ಬರಿಬೋದು. ನೆಕ್ಸ್ಟ್ ಮೂವ್ ಆನ್. ಅಲ್ಲಿ 5ನೇ ಪಾಯಿಂಟ್ ಏನೈತೆ ನೋಡಿರಿ, ಬೆಟರ್ ಕಂಪ್ಯಾರಿಸನ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಅಕೌಂಟಿಂಗ್ ಪ್ರಿನ್ಸಿಪಲ್ ಯಾಕೆ ಬೇಕಂದ್ರೆ ಟು ಬ್ರಿಂಗ್ ಬೆಟರ್ ಕಂಪ್ಯಾರಿಸನ್ ಆಫ್ ಇಂಟರ್ ಫರ್ಮ್, ದಿಸ್ ವರ್ಡ್ ಈಸ್ ಇಂಪಾರ್ಟೆಂಟ್, ಆ್ಯಂಡ್ ಇಂಟ್ರಾ ಫರ್ಮ್ ಅಂತ ಕರಿತೀವಿ. ಎರಡು ವರ್ಡ್ ಅದ ನೋಡಿ, ಇಂಟರ್ ಫರ್ಮ್ ಆ್ಯಂಡ್ ಇಂಟ್ರಾ ಫರ್ಮ್. ಇಂಟರ್ ಫರ್ಮ್ ಮೀನ್ಸ್ ಬಿಟ್ವೀನ್ ಒನ್ ಫರ್ಮ್ ಟು ಅನದರ್ ಫರ್ಮ್, ಒಂದು ಸಂಸ್ಥೆಯಿಂದ ಇನ್ನೊಂದು ಸಂಸ್ಥೆಗೆ ಹೋಲಿಕೆ ಆಗುವಂತೆ ಇರಬೇಕು. ಇಂಟ್ರಾ ಫರ್ಮ್ ಅಂದ್ರೆ ವಿದಿನ್ ದ ಫರ್ಮ್. ಅಂದ್ರೆ ವಾಟ್ ದ ಅಕೌಂಟಿಂಗ್ ಪ್ರಿನ್ಸಿಪಲ್ ಈಸ್ ಡೂಯಿಂಗ್, accounting principle is doing or needful because to solve both different companies as well as within the companies. ಕಂಪ್ನಿಯ ಒಳಗಿನ ಸಮಸ್ಯೆಯನ್ನು ಬಗೆಹರಿಸ್ಬೋದು ಅಥವಾ ಕಂಪ್ನಿಯ ಹೊರಗಿನ ಸಮಸ್ಯೆಯನ್ನು ಬಗೆಹರಿಸ್ಬೋದು. ಅದಕ್ಕೆ ನಾವೇನಂತ ಕರಿತೀವಿ, ಬೆಟರ್ ಕಂಪ್ಯಾರಿಸನ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಇಂಟರ್ ಫರ್ಮ್ ಆ್ಯಸ್ ವೆಲ್ ಆ್ಯಸ್ ಇಂಟ್ರಾ ಫರ್ಮ್, ಆಂತರಿಕ ಸಂಸ್ಥೆ ಹಾಗೂ ಬಾಹ್ಯ ಸಂಸ್ಥೆ. ನೆಕ್ಸ್ಟ್ ಪಾಯಿಂಟ್ ಏನು ಕೊಟ್ಟಾರೆ ನೋಡ್ರಿ, ಬೆಟರ್ ಪರ್ಫಾರ್ಮೆನ್ಸ್ ಆಫ್ ಅಕೌಂಟಿಂಗ್ ಪ್ರಾಕ್ಟೀಷ್ನರ್ಸ್, ಅಥವಾ ಇನ್ ಸಿಂಪಲ್ ವರ್ಡ್ ಇಟ್ ಗೈಡ್ ಟು ಅಕೌಂಟಿಂಗ್ ಪ್ರಾಕ್ಟೀಷ್ನರ್ ಅನ್ನೋದು. ನೋಡಿ ಭಾಳ ಈಸಿ ಲ್ಯಾಂಗ್ವೇಜ್. ಇಟ್ ಗೈಡ್ ಟು ಅಕೌಂಟಿಂಗ್ ಪ್ರಾಕ್ಟೀಷ್ನರ್. ಹೌ ಇಟ್ ವಿಲ್ ಗೈಡ್ ಟು ಅಕೌಂಟಿಂಗ್ ಪ್ರಾಕ್ಟೀಷ್ನರ್ ಮೀನ್ಸ್ ವೈಲ್ ಪ್ರಾಕ್ಟೀಸಿಂಗ್ ದ ಬುಕ್ಸ್ ಆಫ್ ಅಕೌಂಟ್, ಅಕೌಂಟಿಂಗ್ ಪ್ರಿನ್ಸಿಪಲ್ ಗೈಡ್ ಟು ಫಾಲೋ ದ ವೇರಿಯಸ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್. ದ್ಯಾಟ್ಸ್ ವೈ ಇಟ್ ಈಸ್ ಕಾಲ್ಡ್ ಆ್ಯಸ್ ಅ ಗೈಡಿಂಗ್ ಫೋರ್ಸ್ ಅಂತ ಕರಿತೀವಿ ನಾವು. ಅಂದ್ರೆ ಲೆಕ್ಕವನ್ನು ಆಚರಿಸುವ ವ್ಯಕ್ತಿಗಳಿಗೆ ಲೆಕ್ಕದ ತತ್ವವು ಮಾರ್ಗಸೂಚಕವಾಗಿ ಕಾರ್ಯವನ್ನು ನಿರ್ವಹಿಸುತ್ತದೆ. ಆಮೇಲೆ ಉತ್ತಮವಾದಂತಹ ಕಾರ್ಯದಕ್ಷತೆಯನ್ನು ನಿರ್ವಹಿಸಲು ಸಹಾಯಕಾರಿಯಾಗಿದೆ. ಬೆಟರ್ ಪರ್ಫಾರ್ಮೆನ್ಸ್ ಅಂತ ನಾವಲ್ಲಿ ಕರಿತೀವಿ. ಆಮೇಲೆ ಮತ್ತು ಅಕೌಂಟಿಂಗ್ ಪ್ರಿನ್ಸಿಪಲ್ ಯಾಕೆ ಬೇಕು ಅಂದರೆ ಗ್ಲೋಬಲ್ ಅಂತ, ಗ್ಲೋಬಲ್ ಆರ್ ಟು ಮೀಟ್ ಇಂಟರ್ನ್ಯಾಷನಲ್ ಅಕೌಂಟಿಂಗ್ ಅಂತ, ಅಂತಾರಾಷ್ಟ್ರೀಯ ಲೆಕ್ಕವಿಡುವಿಕೆಯನ್ನು ಪೂರೈಸಲು, ಆರ್ ಯು ಕ್ಯಾನ್ ಸೇ ಗ್ಲೋಬಲ್ ಅಕೌಂಟಿಂಗ್ಗೆ ಹೆಲ್ಪ್ ಮಾಡಲಿಕ್ಕೆ ಅಂತಲೂ ಹೇಳ್ಬೋದು ನಾವು. ಟು ಮೀಟ್ ದ ಗ್ಲೋಬಲ್ ಅಕೌಂಟಿಂಗ್. ವೈ ದಿಸ್ ವರ್ಡ್ ಈಸ್ ವೆರಿ ಇಂಪಾರ್ಟೆಂಟ್? ಬಿಕಾಸ್ ನೌ ಅ ಡೇಸ್
business not only situated in the nation but also outside nation in a international way or global way. That's why this is very important. ಹಾಗಾಗಿ ಅಕೌಂಟಿಂಗ್ ಪ್ರಿನ್ಸಿಪಲ್ ಅಂತಾರಾಷ್ಟ್ರೀಯ ಅವಶ್ಯಕತೆಯನ್ನು ಪೂರೈಸುವ ಹಾಗೆ ಇರಬೇಕು, ಅದರ ಅವಶ್ಯಕತೆ. ಆಮೇಲೆ ಇಟ್ ಹ್ಯಾಸ್ ಟು ಅಕ್ಸೆಪ್ಟಬಿಲಿಟಿ ಅಂತ ಕರಿತೀವಿ ನಾವು. ಅಕೌಂಟಿಂಗ್ ಪ್ರಿನ್ಸಿಪಲ್ ಶುಡ್ ಹ್ಯಾವ್ ಅ ಅಕ್ಸೆಪ್ಟಬಿಲಿಟಿ. ಮೀನ್ಸ್ ವಾಟ್ ಈಸ್ ಅಕ್ಸೆಪ್ಟಬಿಲಿಟಿ? ಎವ್ರಿ ಒನ್ ಶುಡ್ ಅಗ್ರಿ ಅನ್ನಂಗೆ. ಅಕ್ಸೆಪ್ಟಬಿಲಿಟಿ ಅಂದ್ರೆ ಏನ್ರಿ? ಎವ್ರಿ ಒನ್ ಶುಡ್ ಅಗ್ರಿ. ಅಕೌಂಟಿಂಗ್ ಪ್ರಿನ್ಸಿಪಲ್ should followed by each and every person, whether it may be a director, whether it may be a promoter, whether it may be a shareholder, government or everyone. So accounting principle ಹೆಂಗಿರಬೇಕು ಅಂದ್ರೆ everybody should agreed ಅಂತ. accounting principle means everybody should agreed. That's why it is called as a acceptability ಅಂತ ಕರೀತೀವಿ. ಒಪ್ಪಿಕೊಳ್ಳುವಂತೆ ಇರಬೇಕು. ಲೆಕ್ಕದ ತತ್ವವು ಪ್ರತಿಯೊಬ್ಬ ವ್ಯಕ್ತಿಗಳು ಒಪ್ಪಿಕೊಳ್ಳುವಂತೆ ಇರಬೇಕು ಅಂತ ಹೇಳ್ತಾರೆ. ಆಮೇಲೆ ಮತ್ತು ಅಕೌಂಟಿಂಗ್ ಪ್ರಿನ್ಸಿಪಲ್ ಹೆಂಗಿರಬೇಕು ಅಂದ್ರೆ ಟ್ರೂ ಆ್ಯಂಡ್ ಫೇರ್ ವ್ಯೂ ಹೇಳುವಂಗಿರ್ಬೇಕು. ಟ್ರೂ ಆ್ಯಂಡ್ ಫೇರ್ ವ್ಯೂ. ವಾಟ್ ಈಸ್ ದ ಟ್ರೂ ಆ್ಯಂಡ್ ಫೇರ್ ವ್ಯೂ? ರಿಯಲ್ ಇನ್ಫಾರ್ಮೇಷನ್. ಅಕೌಂಟಿಂಗ್ ಪ್ರಿನ್ಸಿಪಲ್ ಶುಡ್ ಗಿವ್ ದ ರಿಯಲ್ ಇನ್ಫಾರ್ಮೇಷನ್. ವಾಟ್ ಈಸ್ ದ ರಿಯಲ್? ವಿಚ್ ಈಸ್ ಫ್ಯಾಕ್ಟ್ ದ್ಯಾಟ್ ಹ್ಯಾಸ್ ಬೀನ್ ಗಿವನ್ ಬೈ ದ ಅಕೌಂಟಿಂಗ್ ಪ್ರಿನ್ಸಿಪಲ್. ಫ್ಯಾಕ್ಟ್ ಅಂದ್ರೆ ಅಂಕಿ ಸಂಖ್ಯೆಗಳು ಸರಿಯಾದ ರೀತಿಯಲ್ಲಿ ಇರುವಂಗೆ ನೋಡ್ಕೋಬೇಕು. ಸೊ ಅದು ಲೆಕ್ಕದ ತತ್ವದ ಒಂದು ಅವಶ್ಯಕತೆ. ಅಂದ್ರೆ ಅಕೌಂಟಿಂಗ್ ಪ್ರಿನ್ಸಿಪಲ್ ಯಾಕೆ ಬೇಕ್ರಿ? ರಿಯಲ್ ಇನ್ಫಾರ್ಮೇಷನ್ ಕೊಡಲಿಕ್ಕೆ ಅಂತ. ದೆನ್ ಲಾಸ್ಟ್ ಒನ್, ಅಕೌಂಟಿಂಗ್ ಪ್ರಿನ್ಸಿಪಲ್ ಹೆಲ್ಪ್ ಫಾರ್ ಅಕೌಂಟಬಿಲಿಟಿ. ಮೀನ್ಸ್ ದ ಪರ್ಸನ್ ಆರ್ ಅ ಡಿಪಾರ್ಟ್ಮೆಂಟ್ ವೈಲ್ ಪ್ರಿಪೇರಿಂಗ್ ಎನಿ ಅಕೌಂಟ್ಸ್ ಹಿ ಶುಡ್ ಬಿ ಲೀಗಲಿ ರೆಸ್ಪಾನ್ಸಿಬಲ್. ಹಿ ಶುಡ್ ಬಿ ಲೀಗಲಿ ಅಕೌಂಟೇಬಲ್ ಅಂತ ಕರಿತು. ಅಕೌಂಟಬಿಲಿಟಿ ಮೀನ್ಸ್ ರೆಸ್ಪಾನ್ಸಿಬಿಲಿಟಿ ಅನ್ನಂಗೆ. ಸೊ ಹಂಗಾಗಿ ಅಕೌಂಟಿಂಗ್ ಪ್ರಿನ್ಸಿಪಲ್ ಯಾಕೆ ಬೇಕ್ರಿ? ಟು ಬ್ರಿಂಗ್ ದ ರೆಸ್ಪಾನ್ಸಿಬಿಲಿಟಿ. ಸೊ ವಾಟ್ ಆರ್ ದ ಕೀ ವರ್ಡ್ಸ್ ಇನ್ ನೀಡ್ ಆಫ್ ಅಕೌಂಟಿಂಗ್ ಪ್ರಿನ್ಸಿಪಲ್? ದೀಸ್ ಆರ್ ದ ಕೀ ವರ್ಡ್ಸ್ ವಿಚ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಟು ಮೀಟ್ ರಿಕ್ವೈರ್ಮೆಂಟ್, ಅವಶ್ಯಕತೆಯನ್ನು ಪೂರೈಸುತ್ತದೆ. ಯಾರ್ಯಾರ್ದ್ರಿ? ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್, ಬಾಹ್ಯ ವ್ಯಕ್ತಿಗಳು ಮತ್ತು ಆಂತರಿಕ ವ್ಯಕ್ತಿಗಳು. ಲೀಗಲ್ ರಿಕ್ವೈರ್ಮೆಂಟನ್ನು ಫುಲ್ಫಿಲ್ ಮಾಡುತ್ತೆ, ಕಾನೂನುಬದ್ಧ ಅವಶ್ಯಕತೆಯನ್ನು ಪೂರೈಸುತ್ತದೆ. ಆಮೇಲೆ ಮತ್ತೇನು ಮಾಡತ್ರಿ? ಟು ಬ್ರಿಂಗ್ ಯೂನಿಫಾರ್ಮಿಟಿ, ಏಕರೂಪತೆಯನ್ನು ಜಾರಿಗೊಳಿಸುತ್ತದೆ. ನೆಕ್ಸ್ಟ್ ಅನಲೈಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್ ಮಾಡುತ್ತೆ, ವಿಶ್ಲೇಷಣೆ ಮತ್ತು ಉತ್ತರವನ್ನು ಒದಗಿಸುತ್ತದೆ ಅಂತ ಕರಿತೀವಿ. ನೆಕ್ಸ್ಟ್ ಏನು ಮಾಡತ್ರಿ? ಕಂಪ್ಯಾರಿಸನ್ ಬಿಟ್ವೀನ್ ಇಂಟರ್ಫರ್ಮ್ ಆ್ಯಂಡ್ ಇಂಟ್ರಾಫಾರ್ಮ್. ಒಂದು ಸಂಸ್ಥೆಯ ಒಳಗಡೆ ಅಥವಾ ಒಂದು ಸಂಸ್ಥೆಯಿಂದ ಇನ್ನೊಂದು ಸಂಸ್ಥೆಯ ವಿಶ್ಲೇಷಣೆಯನ್ನು ಮಾಡುತ್ತದೆ. ಆಮೇಲೆ ಟ್ರೈ ಟು ಹೆಲ್ಪ್ ದ ಕಂಪ್ಯಾರಿಸನ್ ಆರ್ ಬೆಟರ್ ಪರ್ಫಾರ್ಮೆನ್ಸ್. ಆಮೇಲೆ ಗ್ಲೋಬಲಿ ಅನ್ನಂಗೆ. ನೆಕ್ಸ್ಟ್ ಅಕೌಂಟಿಂಗ್ ಪ್ರಿನ್ಸಿಪಲ್ ಯಾಕೆ ಬೇಕ್ರಿ? ಗ್ಲೋಬಲ್ ಮೀಟ್, ಟು ಮೀಟ್ ದ ಗ್ಲೋಬಲ್ ರಿಕ್ವೈರ್ಮೆಂಟ್. ವೈ ದ ಅಕೌಂಟಿಂಗ್ ಪ್ರಿನ್ಸಿಪಲ್ ಇಸ್ ನೆಸೆಸರಿ? ಟು ಅಕ್ಸೆಪ್ಟ್ ಇಟ್, ಅಂದರೆ ಒಪ್ಪಿಕೊಳ್ಳುವಂತೆ ಇರಬೇಕು. ಅಕೌಂಟಿಂಗ್ ತತ್ವ ಹೆಂಗಿರ್ಬೇಕು ರೀ? ಪ್ರತಿಯೊಬ್ಬರು ಒಪ್ಪಿಕೊಳ್ಳುವಂತೆ ಇರಬೇಕು. ಮತ್ತು ಹೆಂಗಿರ್ಬೇಕು ರೀ ಅಕೌಂಟಿಂಗ್ ಪ್ರಿನ್ಸಿಪಲ್? ಟ್ರೂ ಆ್ಯಂಡ್ ಫೇರ್ ವ್ಯೂ, ಅಂದರೆ ರಿಯಲ್ ಇನ್ಫಾರ್ಮೇಷನನ್ನು ಕೊಡುವಂಗೆ ಇರಬೇಕು. ಆಮೇಲೆ ಇದು ರೆಸ್ಪಾನ್ಸಿಬಿಲಿಟಿ ಹೊಂದಿರಬೇಕು. ದೀಸ್ ಆರ್ ಆಲ್ ದ ನೀಡ್ ಆಫ್ ಅ ಅಕೌಂಟಿಂಗ್ ಪ್ರಿನ್ಸಿಪಲ್. ಆಮೇಲೆ ಇಲ್ಲೊಂದು ಡೆಫಿನೇಷನ್ ಕೊಟ್ಟಾರೆ ನೋಡ್ರಿ, ಎರಿಕ್ ಕ್ಲೋಲರ್. ಅಕೌಂಟಿಂಗ್ ಪ್ರಿನ್ಸಿಪಲ್ ಈಸ್ ಅ ಬಾಡಿ ಆಫ್ ಅ ಡಾಕ್ಟ್ರಿನ್ associated with accounting, serving as an explanation of current practices and as a guide to selection of convention and procedure. What he tried to say that accounting principle are the rules, are the body of doctrines, means boundaries, rules, regulations. Why? Because to help for current practices. Why these rules are necessary? Because for current practices, and they are using the conventions and principles. ಮತ್ತೇನು ಯೂಸ್ ಮಾಡ್ತಾರೆ ಅದರೊಳಗೆ? ತತ್ವಗಳನ್ನು ಉಪಯೋಗಿಸುತ್ತಾರೆ. ಅಂದರೆ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ಆರ್ ದ ರೂಲ್ಸ್, ರೆಗ್ಯುಲೇಷನ್ಸ್, ಕನ್ಸೆಪ್ಟ್, ಕನ್ವೆನ್ಷನ್ಸ್. ನೋಡ್ರಿ, ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ಆರ್ ದ ರೂಲ್ಸ್, ರೆಗ್ಯುಲೇಷನ್, ಕನ್ಸೆಪ್ಟ್, ಕನ್ವೆನ್ಷನ್ಸ್ ವಿಚ್ ಈಸ್ ಗೈಡ್ ಟು ದ ಅಕೌಂಟಿಂಗ್ ಪ್ರಾಕ್ಟೀಸ್ನರ್ ವೈಲ್ ಮೇಂಟೈನಿಂಗ್ ದ ಬುಕ್ಸ್ ಆಫ್ ಅಕೌಂಟ್. ಲೆಕ್ಕ ಪುಸ್ತಕಗಳನ್ನು ನಿರ್ವಹಿಸುವ ಸಂದರ್ಭದಲ್ಲಿ ಲೆಕ್ಕದ ತತ್ವಗಳು ಲೆಕ್ಕಿಗರಿಗೆ ಪ್ರಯೋಜನಕಾರಿಯಾಗಿದೆ. ಯಾಕೆ ಪ್ರಯೋಜನಕಾರಿಯಾಗಿದೆ ಅಂದರೆ ಹೋಲಿಕೆಯನ್ನು ಮಾಡೋದಕ್ಕಾಗಿರ್ಬೋದು, ಹಾಗೂ ವ್ಯವಹಾರವನ್ನು ನಡೆಸಿಕೊಂಡು ಹೋಗೋದಕ್ಕಿರ್ಬೋದು, ಅಥವಾ ಅಡಾವೆ ಪತ್ರಿಕೆಯನ್ನು ತಯಾರಿಸೋದಕ್ಕಾಗಿರ್ಬೋದು, ಅಥವಾ ವ್ಯಾವಹಾರಿಕವಾಗಿ ಜಗತ್ತಿನೆಲ್ಲಡೆ ವಿಸ್ತರಿಸೋದಕ್ಕಾಗಿರ್ಬೋದು, ಅಥವಾ ರೆಸ್ಪಾನ್ಸಿಬಿಲಿಟಿ ಅಂದರೆ ಹೊಣೆಗಾರಿಕೆಗಾಗಿರ್ಬೋದು, ಅಥವಾ ನೈಜ ಮಾಹಿತಿಯನ್ನು ಕೊಡೋದಕ್ಕಾಗಿರ್ಬೋದು. ಇವೆಲ್ಲದಕ್ಕೂ ಅವಶ್ಯಕತೆ ಇದೆ ಅಂತ ನಾವಲ್ಲಿ ಹೇಳ್ಬೋದು. ನೆಕ್ಸ್ಟ್, ವಾಟ್ ಆರ್ ದ ಬೇಸಿಕ್ ಪ್ರಿನ್ಸಿಪಲ್ ಆಫ್ ಅಕೌಂಟಿಂಗ್ ರಿಲೈ ಆನ್ ದ ನಾರ್ಮ್ಸ್. ಅಕೌಂಟಿಂಗ್ ಪ್ರಿನ್ಸಿಪಲ್ ರಿಲೈ ಆನ್ 3 ನಾರ್ಮ್ಸ್. ಅಕೌಂಟಿಂಗ್ ಪ್ರಿನ್ಸಿಪಲ್ 3 ನಿಯಮಗಳ ಮೇಲೆ
ಅದು ನಿಂತಿದೆ ಅಂತ ಹೇಳ್ಬೋದು ನಾವು. ಒಂದನೇದು ಯೂಸ್ಫುಲ್ನೆಸ್. ಅಕೌಂಟಿಂಗ್ ಪ್ರಿನ್ಸಿಪಲ್ ಶುಡ್ ಬಿ ಸಿಂಪಲ್, ಕ್ಲಿಯರ್ ಆ್ಯಂಡ್ ಹ್ಯಾವಿಂಗ್ ಕನ್ಸೈಸ್ ಆರ್ ಕೇಪೇಬಲ್ to make the accounting transaction. What they try to say that accounting principle should be simple, clear to understand, and it should be useful to everyone. In simple word, accounting principle should be useful to everyone. Who is the everyone? The user of the accounting principle ಯಾರ್ಯಾರು ಉಪಯೋಗಿಸ್ತಾರ ಎಲ್ಲರಿಗೂ ಏನಾಗಬೇಕ್ರಿ, ಅದು ಸರಳವಾಗಿರಬೇಕು ಹಾಗೂ ಸ್ಪಷ್ಟವಾಗಿ ತಿಳಿಯುವಂಗಿರಬೇಕು. ಆಮೇಲೆ ಮೀನಿಂಗ್ಫುಲ್ ಇರಬೇಕು, ಅಂದರೆ ಅರ್ಥಗರ್ಭಿತವಾಗಿರಬೇಕು. ಈಗ ನೀವು ಬರೆದಿರ್ತಕ್ಕಂಥ ರೂಲ್ಸು ರೆಗ್ಯುಲೇಷನು ಯಾರಿಗೂ ಅರ್ಥನೇ ಆಗ್ಲಿಕ್ಕಂದ್ರೆ, ಅಥವಾ ಅಕೌಂಟಿಂಗ್ ಪ್ರಾಕ್ಟೀಸ್ ಮಾಡ್ತಕ್ಕಂಥ ವ್ಯಕ್ತಿ ಅದನ್ನು ಫಾಲೋ ಮಾಡೋಕ್ಕೆ ಆಗಲಿಲ್ಲ ಅಂದ್ರೆ ಆ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ಗೆ ಯಾವುದೇ ಅರ್ಥ ಇರೋದಿಲ್ಲ. ಹಾಗಾಗಿ ಇವಾಗ ಅಕೌಂಟಿಂಗ್ ಪ್ರಿನ್ಸಿಪಲ್ ಶುಡ್ ಹ್ಯಾವ್ ದ ಯೂಸ್ಫುಲ್ನೆಸ್, ಉಪಯೋಗ ಆಗುವ ಹಾಗೆ ಇರಬೇಕು. ದೆನ್ ದ ಅಕೌಂಟಿಂಗ್ ಪ್ರಿನ್ಸಿಪಲ್ ಶುಡ್ ಹ್ಯಾವ್ ಅ ಆಬ್ಜೆಕ್ಟಿವಿಟಿ ಅಂತ ಕರೀತೀವಿ, ಉದ್ದೇಶವನ್ನು ಒಳಗೊಂಡಿರಬೇಕು. ಇಟ್ ಶುಡ್ ನಾಟ್ ಬಿ ಆನ್ ಪರ್ಸ್ನಲ್ ಬಯಾಸ್, ನಮ್ಮ ವೈಯಕ್ತಿಕವಾಗಿ ಇರಬಾರ್ದು ಅಕೌಂಟಿಂಗ್ ಪ್ರಿನ್ಸಿಪಲ್. ಅಂದರೆ ಯು ಶುಡ್ ನಾಟ್ ಡಿಫರೆನ್ಷಿಯೇಟ್ ಲೈಕ್ ಮೈನರ್ ಶೇರ್ ಹೋಲ್ಡರ್ ಆ್ಯಂಡ್ ಮೆಜಾರಿಟಿ ಶೇರ್ ಹೋಲ್ಡರ್. ಸೊ ಅಕೌಂಟಿಂಗ್ ಪ್ರಿನ್ಸಿಪಲ್ ಶುಡ್ ಬಿ ಸೇಮ್ ಟು ಎವ್ರಿ ಯೂಸರ್ಸ್. ಹಿಂಗಿರ್ಬೇಕು ನೋಡಿ. ಅಕೌಂಟಿಂಗ್ ಪ್ರಿನ್ಸಿಪಲ್ ಶುಡ್ ಹ್ಯಾವ್ ಅ ಆಬ್ಜೆಕ್ಟಿವಿಟಿ. ಇಟ್ ಶುಡ್ ಬಿ ಸೇಮ್ ಟು ಎವ್ರಿ ಒನ್. ಹೂ ಈಸ್ ಅ ಎವ್ರಿ ಒನ್? The user of accounting information should be same to user. It may be shareholder, it may be director, public, government, etc. It should not be different from one person to other person. That's what it is called as a objectivity. ಅಂದ್ರೆ ಅಕೌಂಟಿಂಗ್ ಪ್ರಿನ್ಸಿಪಲ್ ಹೆಂಗಿರ್ಬೇಕ್ರಿ, ಯೂಸ್ ಆಗುವಂಗಿರಬೇಕು, ಅಂದರೆ ಉಪಯೋಗ ಆಗುವಂಗಿರಬೇಕು, ಅದರಿಂದ ಒಂದು ಉದ್ದೇಶ ಇರಬೇಕು, ಆಬ್ಜೆಕ್ಟಿವಿಟಿ. ಆ್ಯಂಡ್ ದ ಥರ್ಡ್ ಒನ್ ಈಸ್ ಅಪ್ಲಿಕೇಬಿಲಿಟಿ ಅಂತ ಕರಿತೀವಿ. ಅಕೌಂಟಿಂಗ್ ಪ್ರಿನ್ಸಿಪಲ್ ಶುಡ್ ಅಪ್ಲೈ ಈಚ್ ಆ್ಯಂಡ್ ಎವ್ರಿ ಫೇಸ್ ಆಫ್ ಅಕೌಂಟಿಂಗ್ ಪ್ರಾಕ್ಟೀಸ್ ಅಂತ ಕರಿತೀವಿ. ಲೆಕ್ಕವನ್ನು ಆಚರಿಸುವ ಸಂದರ್ಭದಲ್ಲಿ ಪ್ರತಿಯೊಂದು ಹಂತದಲ್ಲೂ ಲೆಕ್ಕದ ತತ್ವವು ಏನಾಗಬೇಕ್ರಿ, ಪ್ರಯೋಜನಕ್ಕೆ ಬರಬೇಕು. ಅದಕ್ಕೆ ನಾವೇನಂತ ಕರಿತೀವಿ, ಅಪ್ಲಿಕ್ಯಾಬಿಲಿಟಿ ಅಂತ ಕರಿತೀವಿ. ಸೊ ವಾಟ್ ಈಸ್ ದ ಅಪ್ಲಿಕ್ಯಾಬಿಲಿಟಿ? ಅನ್ವಯವಾಗುವಿಕೆ ಅಂತ ಕರಿತೀವಿ ನಾವು. ಲೆಕ್ಕವನ್ನಿಡುವಿಕೆಯು ಯೋಗ್ಯ ರೀತಿಯಾಗಿ ಅನ್ವಯ ಆಗುವಂಗೆ ಇರಬೇಕು. ಇನ್ ಸಿಂಪಲ್ ವರ್ಡ್, ಅಕೌಂಟಿಂಗ್ ಪ್ರಿನ್ಸಿಪಲ್ ಶುಡ್ ಬಿ ಯೂಸ್ಫುಲ್ ಟು ಎವ್ರಿ ಯೂಸರ್. ಅಕೌಂಟಿಂಗ್ ಪ್ರಿನ್ಸಿಪಲ್ ಶುಡ್ ಹ್ಯಾವ್ ಅ ಸರ್ಟನ್ ಆಬ್ಜೆಕ್ಟಿವ್. ಅಕೌಂಟಿಂಗ್ ಶುಡ್ ಅಪ್ಲಿಕೇಬಲ್ ಟು ಎವ್ರಿವೇರ್ ಅಂತ. ಅಂದರೆ ಲೆಕ್ಕದ ತತ್ವವು ಉಪಯೋಗ ಆಗುವಂಗಿರಬೇಕು, ಲೆಕ್ಕದ ತತ್ವದಿಂದ ಉದ್ದೇಶ ಇರಬೇಕು, ಲೆಕ್ಕವು ಅನ್ವಯ ಆಗುವ ರೀತಿಯಲ್ಲಿ ಇರಬೇಕು, ಅಪ್ಲಿಕೇಶನ್ ಆಗುವಂಗಿರಬೇಕು, ಅಡಾಪ್ಟೆಬಿಲಿಟಿ ಆಗುವಂಗಿರಬೇಕು ಅಂತ ಹೇಳ್ತಾರೆ. ಸೊ ಇವು ಮೂರು ಇಂಪಾರ್ಟೆಂಟ್ ಪಾಯಿಂಟ್. ನೆಕ್ಸ್ಟ್ ಮೂವ್ ಆನ್ ಟು ಫೀಚರ್ಸ್. ಏನು ಕೊಟ್ಟಾನ, ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ಲಕ್ಷಣಗಳು ಅಂತ ಕರಿತೀವಿ, ಲೆಕ್ಕದ ತತ್ವದ ಲಕ್ಷಣಗಳು. ಪ್ರಿನ್ಸಿಪಲ್ಸ್ ಆರ್ ರೂಲ್ಸ್ ಆಫ್ ಆ್ಯಕ್ಷನ್. ಆಲ್ರೆಡಿ ನಾವು ಹೇಳಿದಂಗೆ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ಆರ್ ಕಾಲ್ಡ್ ಆಸ್ ಅ ರೂಲ್ ಆಫ್ ಆ್ಯಕ್ಷನ್ ವಿಚ್ ಈಸ್ ಫಾಲೋಡ್ ಬೈ ಅಕೌಂಟೆಂಟ್ ಅಂತ ಕರಿತೀವಿ. ಆರ್ ಫಾರ್ ಸಂಸ್ಥೆ ಅಥವಾ ಲೆಕ್ಕಿಗನು ಅನ್ವಯ ಮಾಡಿಕೊಂಡು ಬರ್ತಕ್ಕಂಥ ಅಥವಾ ಜಾರಿಗೊಳಿಸಿಕೊಂಡು ಬರ್ತಕ್ಕಂಥ ನಿಯಮಗಳು ಅಂತ ಕರಿತೀವಿ. ಸೊ ಇವೆಲ್ಲ ಏನ್ರಿ ಅಕೌಂಟಿಂಗ್ ಪ್ರಿನ್ಸಿಪಲ್, ರೂಲ್ ಆಫ್ ದ ಆ್ಯಕ್ಷನ್, ನಿಯಮಗಳು, ಆಚರಣೆಗಳು, ಲೆಕ್ಕಿಗನು ನಡೆದುಕೊಂಡು ಬಂದಿರತಕ್ಕಂಥ ನಿಯಮಗಳು ಅಂತ ಕರಿತೀವಿ. ಇದು ಮೊದಲೇದು. ಆ್ಯಂಡ್ ದ ಸೆಕೆಂಡ್ ಒನ್ ಈಸ್ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ಆರ್ ಮ್ಯಾನ್ ಮೇಡ್ ಅಂತ ಕರಿತೀವಿ. ಮ್ಯಾನ್ ಮೇಡ್ ಅಂದ್ರೆ ಮಾನವ ನಿರ್ಮಿತ. ಅಕೌಂಟಿಂಗ್ ಪ್ರಿನ್ಸಿಪಲ್ ಶುಡ್ ಬಿ ಪ್ರಿಪೇರ್ಡ್ ಬೈ ದ ಪರ್ಸನ್ ಓನ್ಲಿ. ಮ್ಯಾನ್ ಮೇಡ್ ಟು ಮೀಟ್ ದ ವೇರಿಯಸ್ ನೀಡ್ಸ್ ಲೈಕ್ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್. ದೇರ್ ಆಲ್ ಮ್ಯಾನ್-ಮೇಡ್ ಥಿಯರಮ್ಸ್ ಅಂತ ಕರಿತೀವಿ. ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ಆರ್ ಕಾಲ್ಡ್ ಆಸ್ ಅ ಮ್ಯಾನ್-ಮೇಡ್ ಥಿಯರಮ್ಸ್. ಮಾನವ ನಿರ್ಮಿತ ನಿಯಮಗಳು ಅಥವಾ ಅಭಿಪ್ರಾಯಗಳು, ಆಚರಣೆಗಳು ಅಂತ ಕರಿಬೋದು ನಾವು. ಆಮೇಲೆ ಅಕೌಂಟಿಂಗ್ ಪ್ರಿನ್ಸಿಪಲ್ ಶುಡ್ ಗೈಡ್ ಫಾರ್ ಅ ಸೆಲೆಕ್ಷನ್ ಅಂತ ಕರಿತೀವಿ. ಸೊ ವೈ ಇಟ್ ಗೈಡ್ ಫಾರ್ ಅ ಸೆಲೆಕ್ಷನ್? ಬಿಕಾಸ್ ಆಫ್ ವೇರಿಯಸ್ ಪಾಸ್ಟುಲೇಟ್ಸ್, ವೇರಿಯಸ್ ಕನ್ಸೆಪ್ಟ್ಸ್, ವೇರಿಯಸ್ ಟೆಕ್ನಿಕ್ಸ್, ವೇರಿಯಸ್ ಸಿಸ್ಟಮ್ಸ್. ಅಂದ್ರೆ ಲೆಕ್ಕದ ತತ್ವವು ವಿವಿಧ ನಿಯಮಗಳನ್ನು, ವಿವಿಧ ಆಚರಣೆಗಳನ್ನು, ವಿವಿಧ ಕಲ್ಪನೆಗಳನ್ನು ಪೂರೈಸಲು ಪ್ರಯೋಜನಕಾರಿಯಾಗಿದೆ ಅಂತ ನಾವಲ್ಲಿ ಹೇಳ್ಬೋದು. ಸೊ ಅಕೌಂಟಿಂಗ್ ಪ್ರಿನ್ಸಿಪಲ್ ಏನಿರುತ್ತೆ, ಇಟ್ ಈಸ್ ಅ ರೂಲ್, ನಿಯಮ, ಆ್ಯಂಡ್ ಇಟ್ ಈಸ್ ಪ್ರಿಪೇರ್ಡ್ ಬೈ ದ ಪರ್ಸನ್ಸ್ ಆ್ಯಂಡ್ ಇಟ್ ಈಸ್ ಗೈಡ್ ಫಾರ್ ಅ ಸೆಲೆಕ್ಷನ್. ಆಯ್ಕೆ ಮಾಡಿಕೊಳ್ಳಲು ಉಪಯೋಗವಾಗಿದೆ, ಮಾನವ ನಿರ್ಮಿತವಾಗಿದೆ ಹಾಗೂ ನಿಯಮವನ್ನು ಒಳಗೊಂಡಿದೆ ಅಂತ ಕರಿತೀವಿ. ಆಮೇಲೆ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ನೆಕ್ಸ್ಟ್ ಏನಿದೆ, ಇಟ್ ಈಸ್ ಇನ್ಫ್ಲೂಯೆನ್ಸ್ ಫಾರ್ ಡೆವಲಪ್ಮೆಂಟ್ ಅಂತ ಕರಿತೀವಿ. ಬೆಳವಣಿಗೆಗೆ ಇದು ಪ್ರಯೋಜನಕಾರಿಯಾಗಿದೆ. ವೇರಿಯಸ್ ಅಕೌಂಟಿಂಗ್ ಟೆಕ್ನಿಕ್, ಪಾಲಿಸೀಸ್ ಆ್ಯಂಡ್ ಪ್ರೊಸೀಜರ್ಸ್ ವಿಚ್ ಹೆಲ್ಪ್ ಫಾರ್ ದಿ ಯೂಸರ್ಸ್ ಅಂತ ಕರಿತೀವಿ. ಉಪಯೋಗಿಸುವ ವ್ಯಕ್ತಿಗಳಿಗೆ ಇದು ಪ್ರಯೋಜನಕಾರಿಯಾಗಿದೆ ಹಾಗೂ ಬೆಳವಣಿಗೆಯನ್ನು, ಅಭಿವೃದ್ಧಿಯನ್ನು ಮಾಡಲು ಸಹಾಯಕಾರಿಯಾಗಿದೆ ಅಂತ.
ಆಮೇಲೆ ಇಟ್ ಈಸ್ ನಾಟ್ ಅ ಒರಿಜಿನಲ್ ಬಿಕಾಸ್ ಇಟ್ ಹ್ಯಾಸ್ ಅರೈಸ್ ಬಿಕಾಸ್ ಆಫ್ ಆಬ್ಜೆಕ್ಟಿವ್ ಪಾಸ್ಟುಲೇಟ್ಸ್ ಆ್ಯಂಡ್ ಕನ್ಸೆಪ್ಟ್ಸ್. ಅಂದರೆ ಇದು ಮೂಲ ತತ್ವ ಆಗಿರಲ್ಲ, ಇದು ಒಂದು ಉದ್ದೇಶವನ್ನು ಹೊಂದಿರುತ್ತದೆ, ಇದು ಒಂದು ಕಲ್ಪನೆಯನ್ನು ಹೊಂದಿರುತ್ತದೆ, ಇದು ಒಂದು ತತ್ವವನ್ನು ಹೊಂದಿರುತ್ತದೆ ಅಂತ ನಾವಲ್ಲಿ ಕರಿತೀವಿ. ಮತ್ತೇನಿರ್ಬೋದು, ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ಶುಡ್ ಬಿ ಅಸೋಸಿಯೇಟ್ ವಿತ್ ಅಕೌಂಟಿಂಗ್ ಅಂತ ಕರಿತೀವಿ. ಲೆಕ್ಕವನ್ನಿಡುವಿಕೆ ಅದರಲ್ಲಿ ಇರುತ್ತೆ. ಆ್ಯಂಡ್ ಅಕೌಂಟಿಂಗ್ ಪ್ರಿನ್ಸಿಪಲ್ ಶುಡ್ ಹ್ಯಾವ್ ಅ ಎಕ್ಸ್ಪ್ಲಿನೇಷನ್ ಫಾರ್ ಈಚ್ ಆ್ಯಂಡ್ ಎವ್ರಿ ಕನ್ಸೆಪ್ಟ್. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ವಿವರಣೆಯನ್ನು ಕೊಡುತ್ತದೆ, ವಿವರಣೆಯನ್ನು ಒದಗಿಸುತ್ತದೆ ಅಂತ ಕರಿತೀವಿ ನಾವು. ಆಮೇಲೆ ಅಕೌಂಟಿಂಗ್ ಪ್ರಿನ್ಸಿಪಲ್ ಶುಡ್ ಬಿ ಇಂಪಾರ್ಟೆಂಟ್ ಫಾರ್ ಫೈನಾನ್ಷಿಯಲ್ ರಿಪೋರ್ಟಿಂಗ್ ಅಂತ ಕರಿತೀವಿ. ಹಣಕಾಸಿನ ವರದಿಯನ್ನು ತಯಾರಿಸಲು ಇದು ಪ್ರಯೋಜನಕಾರಿಯಾಗಿದೆ. ಹಣಕಾಸಿನ ವರದಿ ಯಾಕೆ ತಯಾರು ಮಾಡಬೇಕು? ಪ್ರತಿ ವರ್ಷ ವಾರ್ಷಿಕ ವರದಿಯನ್ನು ತಯಾರಿಸಿ ಮಾಡುವಾಗ ಹಣಕಾಸಿನ ಬಗ್ಗೆ ಸಂಬಂಧಿಸಿದ ಮಾಹಿತಿ ಇದರಲ್ಲಿ ಅಡಕವಾಗಿರುತ್ತದೆ. ಸೊ ಅಕೌಂಟಿಂಗ್ ಪ್ರಿನ್ಸಿಪಲ್ ಮುಖಾಂತರ ನಾವು ಫೈನಾನ್ಷಿಯಲ್ ರಿಪೋರ್ಟಿಂಗನ್ನು ತಯಾರು ಮಾಡ್ಬೋದು. ಆಮೇಲೆ ಅಕೌಂಟಿಂಗ್ ಪ್ರಿನ್ಸಿಪಲ್ ಎದಕ್ಕೆ ಹೆಲ್ಪ್ ಆಗುತ್ತಂದ್ರೆ ವೆರಿಫಿಕೇಷನ್ ಮಾಡಲಿಕ್ಕೆ, ಮೌಲ್ಯೀಕರಣ ಮಾಡಲಿಕ್ಕೆ. ಆ್ಯಂಡ್ ಇಟ್ ಶುಡ್ ಬಿ ವೆರಿಫೈಡ್ ವಿತ್ ಪ್ರಾಪರ್ ಎಕ್ಸ್ಪೆರಿಮೆಂಟ್ ಇನ್ ಕಾನ್ಸ್ಟಂಟ್ ಡೆವಲಪ್ಮೆಂಟ್ ಅಂತ ನಾವಲ್ಲಿ ಕರಿತೀವಿ. ಸೊ ಇವು ಏನು ರೀ ಫೀಚರ್ಸ್ ಆಫ್ ಅಕೌಂಟಿಂಗ್. ಫೀಚರ್ಸ್ ಆಫ್ ಅಕೌಂಟಿಂಗ್ ಅಂದರೆ ಜಸ್ಟ್ ಸಿಂಪಲ್ ಥಿಂಗ್. ಇಟ್ ಈಸ್ ಫಸ್ಟ್ ಒನ್ ಜನರಲ್ ರೂಲ್, ಸಾಮಾನ್ಯ ನಿಯಮ ಅಂತ ತಿಳ್ಕೊಬೇಕು. ಅಕೌಂಟಿಂಗ್ ಪ್ರಿನ್ಸಿಪಲ್ ಅಂದರೆ ಏನು ರೀ? ಸಾಮಾನ್ಯ ನಿಯಮಗಳು. ಯಾರು ಫಾಲೋ ಮಾಡ್ತಾರೆ ಇದನ್ನ? ಲೆಕ್ಕಿಗರು ಅಂತ ಕರಿಬೋದು. ಆಮೇಲೆ ಅಕೌಂಟಿಂಗ್ ಪ್ರಿನ್ಸಿಪಲ್ ಯಾರು ಮಾಡಿರ್ತಾರೆ? ಮ್ಯಾನ್ ಮೇಡ್, ಮಾನವ ನಿರ್ಮಿತವಾಗಿರುತ್ತವೆ ಅಂತ ಕರಿತೀವಿ. ಆಮೇಲೆ ಇದು ಗೈಡ್, ಮಾರ್ಗಸೂಚಕವಾಗಿದೆ, ಮಾನವ ನಿರ್ಮಿತವಾಗಿದೆ, ನಿಯಮಗಳನ್ನು ಒಳಗೊಂಡಿದೆ. ನೆಕ್ಸ್ಟ್ ಅಕೌಂಟಿಂಗ್ ಪ್ರಿನ್ಸಿಪಲ್ ಏನು ರೀ? ಡೆವಲಪ್ಮೆಂಟ್ ಮಾಡಲಿಕ್ಕೆ ಉಪಯೋಗ ಆಗುತ್ತೆ, ಅಭಿವೃದ್ಧಿಪಡಿಸಲು ಸಹಾಯಕಾರಿಯಾಗಿದೆ. ಆಮೇಲೆ ಇದು ಮೂಲವಾಗಿಲ್ಲ, ಒರಿಜಿನಲ್ ಅಂದರೆ ಏನು ರೀ? ಮೂಲವಾಗಿಲ್ಲ, ಇದು ಬೆಳ್ಕೋತ ಬಂದಿದೆ ಅಂತ. ಇಟ್ ಟ್ರೈ ಟು ಡೆವಲಪ್ ಈಚ್ ಆ್ಯಂಡ್ ಎವ್ರಿ ಸ್ಟೇಜ್ ಅಂತ ಕರಿತೀವಿ ನಾವು. ಆಮೇಲೆ ಇಟ್ ಈಸ್ ಅಸೋಸಿಯೇಟ್ ವಿತ್ ಅಕೌಂಟಿಂಗ್, ಲೆಕ್ಕವನ್ನಿಡುವಿಕೆಗೆ ಇದು ಹೊಂದಿಕೊಂಡಿದೆ. ಆಮೇಲೆ ಇದು ಎಕ್ಸ್ಪ್ಲನೇಷನ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ, ವಿವರಣೆಯನ್ನು ನಿರ್ವಹಿಸಲು ಪ್ರಯೋಜನಕಾರಿಯಾಗಿದೆ ಅಂತ ಕರಿತೀವಿ. ಆಮೇಲೆ ವೆರಿಫಿಕೇಷನ್ ಕೂಡ ಮಾಡ್ಬೋದು ನಾವು, ಮೌಲ್ಯೀಕರಣ. ಸೊ ರಿಮೈನಿಂಗ್ ಪಾರ್ಟ್ ವಿಲ್ ಬಿ ಡಿಸ್ಕಸ್ ಇನ್ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು.